ಈ ಒಂದು ಹೋಪ್ ಚಾನಲ್ನ ಮೂಲಕ ದೇವರ ಸಂದೇಶಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದಿಸುವಂತನಾಗಿದ್ದೇನೆ. ಈ ದಿನದಲ್ಲಿ ನಾವು ಕೀರ್ತನೆಗಳ ಪುಸ್ತಕದ ಮುಖಾಂತರ ಈ ಅಂತ್ಯ ಕಾಲದ ಜೀವಿತಕ್ಕೆ ಬೇಕಾದ ಪ್ರೇರಣೆಗಳನ್ನು, ಉತ್ತೇಜನವನ್ನು, ಆಧ್ಯಾತ್ಮಿಕ ಬಲವನ್ನು ನಾವು ಹೊಂದುವಂಥವರಾಗಿದ್ದೇವೆ. ಈ ದಿವಸದ ದೇವರ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿದೆ: ದೇವರು ತನ್ನ ಭಯಭಕ್ತಿಯಲ್ಲಿ ನಡೆಯುವಂಥವರಿಗೆ ರಕ್ಷಕನಾಗಿದ್ದಾನೆ. ಗಾಡ್ ಪ್ರೊಟೆಕ್ಟ್ಸ್ ದೋಸ್ ಹೂ ಆರ್ ಫಿಯರ್ ಹಿಮ್. ಇವತ್ತು ದೇವರ ಭಯಭಕ್ತಿಯಲ್ಲಿ ಯಾರೆಲ್ಲ ನಡ್ಕೊಳ್ತಾರೆ ಅಂಥವರಿಗೆ ದೇವರು ಒಬ್ಬ ರಕ್ಷಕನಾಗಿ ಅವರನ್ನು ರಕ್ಷಿಸುವಂಥ, ಅವರನ್ನು ರಕ್ಷಣೆ ಮಾಡುವಂಥ, ಅವರನ್ನ ನಿತ್ಯ ಜೀವಕ್ಕೆ ನಡೆಸುವಂಥ ಒಂದು ಕೆಲಸವನ್ನು ದೇವರು ಮಾಡುವಂಥವನಾಗಿದ್ದಾನೆ. ಈ ಸಂದೇಶವನ್ನು ನಾವು ಕಲಿಯುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ನಿನ್ನ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನು ನಮ್ಮ ಹೃದಯಗಳನ್ನು ತಾಕಲಿ. ವಿಶೇಷವಾಗಿ ವೀಕ್ಷಣೆ ಮಾಡ್ತಾ ಇರುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು, ಕೌಟುಂಬಿಕ ಜೀವಿತಗಳನ್ನ ನಿನ್ನ ಆಶೀರ್ವಾದ ಮಾಡ್ತಂದೆ. ಈ ವಾಕ್ಯಗಳ ಮೂಲಕ ಆ ಕುಟುಂಬಗಳಲ್ಲಿ ಸಮೃದ್ಧಿಯು, ಆಶೀರ್ವಾದವು ನೆಲೆಸಲಿ. ಯಾವ ಕುಟುಂಬಗಳಲ್ಲಿ ಸವಾಲುಗಳು, ಕಷ್ಟಗಳು, ಕೊರತೆಗಳು, ಹಿಂಸೆಗಳು, ವ್ಯಾಧಿಗಳು, ರೋಗಗಳನ್ನ ಅನುಭವಿಸ್ತಾ ಇದ್ದಾರೋ ಅಂಥ ಕುಟುಂಬಗಳಲ್ಲಿ ಸ್ವಾಮಿ ಈ ವಾಕ್ಯಗಳು ಸ್ವಸ್ಥತೆಯನ್ನು, ಬಿಡುಗಡೆಯನ್ನು, ಜೀವವನ್ನು ಉಂಟು ಮಾಡಲಿ ಎಂಬುದಾಗಿ ಯೇಸು ಸ್ವಾಮಿಯವರ ಹೆಸರಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ತೇವೆ ತಂದೆಯೇ, ಆಮೆನ್. ಇವತ್ತಿನ ಈ ಸಂದೇಶದಲ್ಲಿ ನನಗಾಗಲೇ ಹೇಳಿದ ಹಾಗೆ, ದೇವರು ತನ್ನ ಭಕ್ತರನ್ನು, ಭಯಭಕ್ತಿಯಲ್ಲಿ ನಡೆಯುವಂಥ ಜನರ ಒಂದು ರಕ್ಷಣೆಯನ್ನು ಹೇಗೆ ಮಾಡುವಂಥವನಾಗಿದ್ದಾನೆ. ಈ ಅಂತ್ಯಕಾಲದಲ್ಲಿ ನಾವು ಜೀವಿಸ್ತಾ ಇರುವಂಥ ಸಂದರ್ಭದಲ್ಲಿ ಪ್ರಿಯರೇ, ಭಕ್ತಿಯ ಕೊರತೆ ಬಹಳಷ್ಟು ಮಟ್ಟಿಗೆ ಉಂಟಾಗುತ್ತೆ. ಯಾಕಂತ ನಾವು ನೋಡ್ತೇವೆ, ಸ್ವಾಮಿ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ಮನುಷ್ಯ ಕುಮಾರನ ದಿನಗಳು ಅಥವಾ ಕರ್ತನು ಪ್ರತ್ಯಕ್ಷನಾಗುವ ದಿನಗಳು ನೋಹನ ಕಾಲದ ದಿವಸಗಳಂತೆ ಇರುತ್ತೆ. ನಾವು ನೋಹನ ಕಾಲದ ದಿನಗಳನ್ನು ನಾವು ಗಮನಿಸುವಾಗ ಆ ದಿವಸಗಳಲ್ಲಿ ಜನರು ಭಯಭಕ್ತಿ ಇಲ್ಲದೆ ದುಷ್ಟರಾಗಿ, ಕೆಟ್ಟವರಾಗಿ, ಅನೇಕ ಪಾಪಗಳಿಂದ ಕೂಡಿದಂಥವರಾಗಿ ಅವರು ಜೀವಿಸ್ತಾ ಇದ್ದರು. ನೋಹನು ಸುಮಾರು 120 ವರ್ಷ ಆ ಜನರನ್ನು ಬೋಧಿಸಿ, ಅವರಿಗೆ ಉಪದೇಶಿಸಿ, ಅವರಿಗೆ ಸತ್ಯದ ಮಾರ್ಗವನ್ನು ತಿಳಿಸಿ, ಅವರನ್ನು ಮಾರ್ಪಡಿಸಿ, ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕೆಂಬುದಾಗಿ ಬಹಳಷ್ಟು ಪ್ರಯತ್ನ ಪಡ್ತಾನೆ. ಆದರೆ ಆ 120 ವರ್ಷಗಳ ನೋಹನ ಪ್ರಯತ್ನ ವ್ಯರ್ಥ ಆಗುತ್ತೆ ಪ್ರಿಯ. ಯಾಕೆ ಅಂತ ನಾವು ನೋಡೋದಾದರೆ, ಆ ಜನರಲ್ಲಿ ನೋಹನ ಎಚ್ಚರಿಕೆಯ ಸಂದೇಶವನ್ನು ಕೇಳುವ ಒಂದು ತಾಳ್ಮೆಯಾಗಲಿ ಅಥವಾ ದೇವರ ಮೇಲಿನ ಭಕ್ತಿಯಾಗಲಿ ಕಂಡು ಬರ್ತಾ ಇಲ್ಲ. ಅವರು ದುಷ್ಟರಾಗಿ ನಡ್ಕೊಳ್ತಾ ಇದ್ದಾರೆ, ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಇನ್ನೂ ಹೆಚ್ಚು ಹೆಚ್ಚು ಪಾಪಕ್ಕೊಳಗಾಗ್ತಾ ಇದ್ದಾರೆ. ನೋಹನು ಸುವಾರ್ತೆ ಸಾರುವಾಗ ಆ ಜನರಿಗೆ ಕೆಟ್ಟದ್ದನ್ನು, ಒಳ್ಳೆಯದನ್ನು, ಅರಿವನ್ನು ಅವನು ಹುಟ್ಟಿಸುವಾಗ, ಅವರ ದುಷ್ಟತ್ವದ ಕುರಿತು ಅವನು ಬೋಧನೆಯನ್ನು ಮಾಡುವಾಗ ಆ ನೋಹನನ್ನು ಈ ಜನರು ಒಬ್ಬ ಹುಚ್ಚನಂತೆ, ಆತನನ್ನು ಪರಿಹಾಸ್ಯ ಮಾಡುತ್ತಾ ಈ ಜನರು ಗೇಲಿ ಮಾಡ್ತಾ ಇದ್ದಾರೆ. ಇದೇ ಒಂದು ಪರಿಸ್ಥಿತಿ ಲೋಕದ ಅಂತ್ಯದಲ್ಲಿ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯಲ್ಲಿಯೂ ಸಹ ಇರುತ್ತೆ ಎಂಬುದಾಗಿ ಸ್ವಾಮಿ ಹೇಳುವಾಗ, ನಿಜವಾಗಿ ಇವತ್ತು ನಮ್ಮ ಈಗಿನ ಪ್ರಸ್ತುತ ಕಾಲಘಟ್ಟ ಆ ರೀತಿಯಲ್ಲಿ ಆಗ್ತಾ ಇದೆಯಾ? ಹೌದು, ತಂತ್ರಜ್ಞಾನ ಮುಂದುವರಿತಾ ಇದೆ, ಜನರ ಜ್ಞಾನ ಹೆಚ್ಚಾಗ್ತಾ ಇದೆ, ಬಹಳಷ್ಟು ಆಧುನಿಕವಾದಂಥ ಆವಿಷ್ಕರಣಗಳು ಜಗತ್ತಿನಲ್ಲಿ ಆಗ್ತಾ ಇದೆ. ಜನರು ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇಡೀ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಮ್ಮ ಅಂಗೈಗಳಲ್ಲಿ ನೋಡ್ಬೋದು. ಅಷ್ಟರ ಮಟ್ಟಿಗೆ ಇವತ್ತು ವಿಜ್ಞಾನ ಮುಂದುವರಿತಾ ಇದೆ. ಇದೆಲ್ಲದರ ನಡುವೆ ದೇವರ ಮೇಲಿನ ನಂಬಿಕೆ, ಭಯಭಕ್ತಿ ಜನರಲ್ಲಿ ಕುಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಹೊರಟೋಗ್ತಾ ಇದೆ. ಇವತ್ತು ಜನರು ನಾಸ್ತಿಕರಾಗ್ತಾ ಇದ್ದಾರೆ. ಎಲ್ಲವೂ ನಮ್ಮ ಕೈಯಿನಲ್ಲೇ ಇದೆ, ಲೋಕವನ್ನೇ ನಾವು ನಮ್ಮ ಅಂಗೈಗಳಲ್ಲಿ ನೋಡ್ತಾ ಇದ್ದೇವೆ, ದೇವರು ಎಲ್ಲಿದ್ದಾನೆ ಅನ್ನುವಂಥ ಪ್ರಶ್ನೆ ಇವತ್ತು ಜನರಲ್ಲಿ ಬರ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ಅನೇಕ ಹೆಚ್ಚಿನ ದುಷ್ಟತ್ವ, ಪಾಪ, ಕೆಟ್ಟತನ ಬಹಳಷ್ಟು ತುಂಬಿ ಹೋಗ್ತಾ ಇರುವಂಥದ್ದು ನೋಡ್ತಾ ಇದ್ದೇವೆ ಪ್ರಿಯ. ಪ್ರತಿ ದಿವಸ ನಾವು ಗಮನಿಸ್ತಾ ಇದ್ದೇವೆ. ದಿನನಿತ್ಯ ವಾರ್ತಾಪತ್ರಿಕೆಗಳಲ್ಲಿ, ದಿನನಿತ್ಯ ನಾವು ನ್ಯೂಸ್ ಚಾನಲ್ಗಳಲ್ಲಿ ಅನೇಕ ವಿಧವಾದಂಥ ಇವತ್ತು ಹೇಳಲು ಸಹ ಸಾಧ್ಯವಾಗದಷ್ಟು ಮಟ್ಟಕ್ಕೆ
ಹೆಚ್ಚಿನ ಒಂದು ಪಾಪದ ಕೃತ್ಯಗಳು ಜಗತ್ತಿನಲ್ಲಿ ನಡೀತಾ ಇದೆ. ಆದರೆ ಯಾರು ತನ್ನ ಭಯಭಕ್ತಿಯಲ್ಲಿ ಜೀವಿಸ್ತಾರೆ, ತನ್ನ ಭಕ್ತಿಯಲ್ಲಿ ನಡ್ಕೊಳ್ತಾರೆ, ದೇವರಿಗೆ ನಿಷ್ಠರಾಗಿ ತಮ್ಮ ಜೀವಿತವನ್ನು ಕಾಪಾಡಿಕೊಳ್ತಾರೆ, ಅಂಥವರಿಗೆ ದೇವರು ರಕ್ಷಕನಾಗಿದ್ದಾನೆ, ಅವರನ್ನು ಕಾಪಾಡ್ತಾನೆ. ಅಂಥ ಜನರನ್ನು ದೇವರು ಭಾಳ ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ಇವತ್ತು ಇಹಲೋಕದ ಜೀವಿತ, ಇಹಲೋಕದ ಒಂದು ವಾತಾವರಣ, ಪ್ರಸ್ತುತ ಸ್ಥಿತಿ ಭಾಳಷ್ಟು ಕಠಿಣವಾಗಿರ್ಬೋದು. ಆದರೆ ದೇವರು ತನ್ನ ಮೇಲೆ ನಂಬಿಕೆ ಇಡುವಂಥ ಜನರನ್ನು ಎಂದೂ ಸಹ ಕೈ ಬಿಡೋದಿಲ್ಲ ಅನ್ನುವಂಥದ್ದನ್ನು ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ಕಲಿತೇವೆ ಪ್ರಿಯರೇ. ನಮ್ಮ ಸತ್ಯವೇದದಲ್ಲಿ ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಕೀರ್ತನೆಗಾರನು ಈ ಒಂದು ವಾಕ್ಯದ ತಿಳಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ದೇವರ ಮೇಲೆ ಭಯಭಕ್ತಿಯುಳ್ಳಂಥವರ ಜನರ ಸುತ್ತಲೂ ದೇವರು ತನ್ನ ದೂತರನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ. ಆತನು ಸರ್ವೋತ್ತಮನೆಂಬುದಾಗಿ ಅನುಭವದಿಂದ ನೀವು ತಿಳ್ಕೊಳ್ರಿ. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸ್ರಿ. ಯಾರು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸ್ತಾರೋ ಅವರಿಗೆ ಯಾವ ಕೊರತೆಯೂ ಇರುವುದಿಲ್ಲ ಎಂಬುದಾಗಿ ಭಕ್ತನಾದಂಥ ದಾವೀದನಲ್ಲಿ ತಿಳಿಸ್ತಾನೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಭಯಭಕ್ತಿಯನ್ನು ಹೊಂದಿರತಕ್ಕಂಥದ್ದು, ಭಯಭಕ್ತಿಯಲ್ಲಿ ಜೀವಿಸುವಂಥದ್ದು, ಭಯಭಕ್ತಿಯಲ್ಲಿ ನಾವು ನಡ್ಕೊಂಡಾಗ ದೇವರ ರಕ್ಷಣೆ ಯಾವ ರೀತಿ ನಮ್ಮನ್ನು ಕಾಪಾಡುತ್ತದೆ ಅನ್ನುವಂಥದ್ದು ಬಹಳಷ್ಟು ಸುಂದರವಾಗಿ ಈ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಸತ್ಯವೇದದಲ್ಲಿ ಒಂದೆರಡು ಒಳ್ಳೆಯ ಒಂದು ಅದ್ಭುತವಾದಂಥ ಘಟನೆಗಳನ್ನ ನಾವು ನೋಡ್ತೇವೆ ಪ್ರಿಯರೇ. ನಿಜವಾಗಿಯೂ ದೇವರು ಈ ವಾಕ್ಯದಲ್ಲಿ ಹೇಳಿದಂತೆ ತನ್ನ ಭಯಭಕ್ತಿಯುಳ್ಳಂಥ ಜನರನ್ನು ಕಾಪಾಡ್ತಾನ, ತನ್ನ ದೂತರನ್ನು ಕಳಿಸಿ ದೇವರು ಕಾಪಾಡ್ತಾನ. ತನ್ನಲ್ಲಿ ನಂಬಿಕೆ ಇಟ್ಟಿರುವಂಥ, ತನ್ನಲ್ಲಿ ನಿರೀಕ್ಷೆ ಇಟ್ಟಿರುವಂಥ, ಭಯಭಕ್ತಿಯಲ್ಲಿ ಜೀವಿಸುವಂಥ ಜನರು ಇಹಲೋಕದಲ್ಲಿ ಅನುಭವಿಸುವಂಥ ಕಷ್ಟಗಳ ನಡುವೆ, ಸವಾಲುಗಳ ನಡುವೆ, ಅನೇಕ ಕೆಟ್ಟ ಪರಿಸ್ಥಿತಿಯ ನಡುವೆ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಬರುವುದಾದರೆ, ನಮ್ಮ ಸತ್ಯವೇದಗಳನ್ನ ದಾನಿಯೇಲ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ದಾನಿಯೇಲ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋದಾದರೆ ಇಲ್ಲಿ ಬಹಳ ಸುಂದರವಾಗಿರುವಂಥ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಈ ಘಟನೆ ಏನಂತ ಹೇಳಿದರೆ, ಅರಸನಾದಂಥ ನೆಬೂಕದ್ನೆಚ್ಚರನು ಬಾಬಿಲೋನ್ ದೇಶದ ಒಬ್ಬ ಸಾಮ್ರಾಟನಾಗಿರುವಾಗ ಆತನು ಬಾಬಿಲೋನ್ನಲ್ಲಿ ಒಂದು ಹೊಸ ಆಜ್ಞೆಯನ್ನು ತರ್ತಾ ಇದ್ದಾನೆ. ಆ ಆಜ್ಞೆ ಏನಂತ ಹೇಳಿದರೆ, ಆತನು ಈ ಬಾಬಿಲೋನ್ ದೇಶದ ಒಂದು ಬಯಲಿನಲ್ಲಿ ಒಂದು ಮಹಾಪ್ರತಿಮೆಯನ್ನು, ಒಂದು ದೊಡ್ಡ ಮೂರ್ತಿಯನ್ನು ಮಾಡಿಸಿ ಆ ಪ್ರತಿಮೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆತನು ಹೇಳ್ತಾ ಇದ್ದಾನೆ, ಇಡೀ ಸಮಸ್ತ ದೇಶದ ಜನರು ಈ ವಿಗ್ರಹಕ್ಕೆ ಅಡ್ಡ ಬಿದ್ದು ಅದನ್ನು ನಮಸ್ಕರಿಸಬೇಕು ಎಂಬುದಾಗಿ. ಈ ರೀತಿಯಾಗಿ ಹೇಳುವಾಗ ನಾವು ಸತ್ಯವೇದದಲ್ಲಿ ದಾನಿಯೇಲ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 4 ಮತ್ತು 5ನೇ ವಚನ ಓದ್ತೇವೆ. ಆಗ ಸಾರುವವನ್ನು ಗಟ್ಟಿಯಾಗಿ ಕೂಗಿ, ವಿವಿಧ ಜನಾಂಗ ಕುಲ ಭಾಷೆಗಳವರೇ, ನಿಮಗೆ ರಾಜಾಜ್ಞೆ ಆಗಿದೆ. ನೀವು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಇಲ್ಲೇನಾಗ್ತಾ ಇದೆ? ಅರಸನಾದಂಥ ನೆಬೂಕದ್ನೆಚ್ಚರನು ಒಂದು ರಾಜಾಜ್ಞೆಯನ್ನು ಹೊರಡಿಸಿದ್ದಾನೆ. ಸಕಲ ಕುಲ ಜನಾಂಗ ಭಾಷೆಗಳವರೇ, ನೀವೆಲ್ಲರೂ ಸಹ ಈ ರಾಜನು ನಿಲ್ಲಿಸಿರುವಂಥ ಒಂದು ವಿಗ್ರಹಕ್ಕೆ ನೀವು ಅಡ್ಡ ಬಿದ್ದು ಅದನ್ನು ನಮಸ್ಕಾರ ಮಾಡಬೇಕು. 5ನೇ ವಚನದಲ್ಲಿ 6ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನು ತಕ್ಷಣವೇ ಧಗಧಗನೆ ಉರಿಯುವ ಆವಿಗೆಯೊಳಗೆ
ಹಾಕಲ್ಪಡುವನು ಎಂದು ಸಾರಿದನು. ಇಲ್ಲೇನಾಗ್ತಾ ಇದೆ, ಈ ರಾಜ ಒಂದು ದೊಡ್ಡ ಪ್ರತಿಮೆಯನ್ನು ಮಾಡಿ ಅದನ್ನು ತನ್ನ ದೇಶದಲ್ಲಿ ಪ್ರತಿಷ್ಠಾಪಿಸಿ ಇಡೀ ಸಕಲ ಕುಲ ಜನಾಂಗ ಭಾಷೆ ಎಲ್ಲ ಜನರು ಏನು ಮಾಡಬೇಕು, ಆ ಒಂದು ಪ್ರತಿಮೆಗೆ ಅಡ್ಡ ಬೀಳಬೇಕು, ಅದನ್ನು ನಮಸ್ಕಾರ ಮಾಡಬೇಕು, ಅದನ್ನು ಪೂಜಿಸಬೇಕು. ಆದರೆ ಯಾವನು ಆ ಒಂದು ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ಲ, ಅಡ್ಡ ಬೀಳೋದಿಲ್ಲ, ಅಂಥವನನ್ನು ಏನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ, ಒಂದು ದಗದಗಿಸುವ ಆವಿಗೆಯೊಳಗೆ, ಉರಿಯುವಂಥ ಆವಿಗೆಯೊಳಗೆ ಆತನು ಹಾಕಲ್ಪಡ್ತಾನೆ. ಈ ಘೋಷ, ಶಬ್ದ ಘೋಷ, ವೀಣೆ, ವಾದ್ಯ, ಸಕಲ ಮುಂತಾದಂಥ ಈ ತುತ್ತೂರಿ, ಕೊಳಲು ಧ್ವನಿಯನ್ನು ಕೇಳಿದ ಕೂಡಲೇ ನೀವೇನು ಮಾಡಬೇಕು, ಅಡ್ಡ ಬೀಳಬೇಕೆಂಬುದಾಗಿ ಹೇಳ್ತಾರೆ. ಇಲ್ಲಿ ಒಂದು ಘಟನೆ ನಡೀತದೆ. ಈ ರೀತಿಯಾಗಿ ಘೋಷಣೆಯಾಗಿ, ರಾಜಾಜ್ಞೆ ಆಗಿ ಎಲ್ಲ ಜನರು ಆ ಒಂದು ಬಯಲಿನಲ್ಲಿ ಕೂಡಿ ಬಂದು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಲಿಕ್ಕೆ ಆ ಶಬ್ದವನ್ನು ಕೇಳ್ತಾ ಅವರು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಆದರೆ ಇಲ್ಲೇನಾಗ್ತಾ ಇದೆ, 12ನೇ ವಚನದಲ್ಲಿ ನಾವು ನೋಡ್ತೇವೆ, ನೀನು ಬಾಬೇಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿ ಯಹೂದ್ಯರು ಇದ್ದಾರೆ. ರಾಜನೇ, ಇವರು ನಿನ್ನನ್ನು ಲಕ್ಷಿಸುವುದಿಲ್ಲ, ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಅರಿಕೆ ಮಾಡಲು ನೆಬೂಕದ್ನೆಚ್ಚರನು ಉಗ್ರ ಕೋಪವುಳ್ಳವನಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರನ್ನು ಹಿಡಿತರಬೇಕೆಂದು ಆಜ್ಞಾಪಿಸಿದನು. ಇಲ್ಲೇನಾಗ್ತಾ ಇದೆ, ಇಡೀ ಸಮಸ್ತ ಸಾಮ್ರಾಜ್ಯದ ಜನರು, ಸಂಸ್ಥಾನದ ಜನರು ಆ ವಿಗ್ರಹಕ್ಕೆ ಅಡ್ಡ ಬೀಳೋದಕ್ಕೆ ಕೂಡಿ ಬಂದಿದ್ದಾರೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅನ್ನುವಂಥ ಈ ಮೂವರು ಯೌವನಸ್ಥರು, ಈ ಮೂವರು ಇಬ್ರಿಯ ಯುವಕರು ಆ ವಿಗ್ರಹಕ್ಕೆ ನಮಸ್ಕಾರ ಮಾಡೋದಿಲ್ಲ, ಅಡ್ಡ ಬೀಳೋದಿಲ್ಲ, ಅವರು ನಿನ್ನ ವಿಗ್ರಹವನ್ನು ಲಕ್ಷಿಸೋದಿಲ್ಲ ಎಂಬುದಾಗಿ ನೆಬೂಕದ್ನೆಚ್ಚರ ಅರಸನು ಕೇಳಿದಾಗ ಉಗ್ರ ಕೋಪವುಳ್ಳವನಾಗ್ತಾನೆ. ಭಾಳ ಕೋಪ ಆಗುತ್ತೆ. ಅವ್ರನ್ನ ಹಿಡಿದು ತರಬೇಕೆಂಬುದಾಗಿ ಅವನೇನು ಮಾಡ್ತಾನೆ, ಆಜ್ಞೆಯನ್ನು ಕೊಡ್ತಾನೆ. ಈ ಕತೆ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ. ಮುಂದೆ ಆ ಒಂದು ಶದ್ರಕ್, ಮೇಷಕ್, ಅಬೇದ್ನೆಗೋ ಬಂದು ರಾಜನ ಹೇಳಿದಂಥ ಆ ರಾಜಾಜ್ಞೆಗೆ ಅವರು ಮನ್ನಣೆಯನ್ನು ಕೊಡೋದಿಲ್ಲ. ಆ ವಿಗ್ರಹಕ್ಕೆ ನಮಸ್ಕಾರ ಮಾಡೋದನ್ನು ಅವರು ತಿರಸ್ಕಾರ ಮಾಡ್ತಾರೆ. ನಾವು ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವಂಥ ಜನರಾಗಿದ್ದೇವೆ. ಆತನ ಭಕ್ತರು, ಆತನ ಮಕ್ಕಳು. ವಿಗ್ರಹ ನಮಸ್ಕಾರ ಮಾಡುವಂಥದ್ದು ನಮ್ಮ ಪದ್ಧತಿಯಲ್ಲ. ನಾವು ನಿನ್ನ ವಿಗ್ರಹಕ್ಕೆ ನಮಸ್ಕಾರ ಮಾಡುವುದಿಲ್ಲ ಎಂಬುದಾಗಿ ವಿರೋಧತೆಯನ್ನು ವ್ಯಕ್ತಪಡಿಸ್ತಾರೆ. ಆಗ 19ನೇ ವಚನ ಹೇಳುತ್ತೆ, ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಹಾಗೂ ಉರಿಯುವ ಆವಿಯೊಳಗೆ ಇವರನ್ನು ಎತ್ತಿ ಹಾಕಬೇಕೆಂದು ಅಪ್ಪಣೆ ಕೊಟ್ಟನು. ಈ ದೇವ ಭಕ್ತರಾದಂಥ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ಬಹುದೊಡ್ಡ ಒಂದು ಸವಾಲು. ಅವರು ಆ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವರ ಕಣ್ಣು ಮುಂದೆ ಉರಿಯುವಂಥ ಒಂದು ಹಾವಿಗೆ ಸಿದ್ಧವಾಗಿದೆ. ಈ ಕಡೆ ರಾಜನ ಆಜ್ಞೆ, ನೀವು ವಿಗ್ರಹಕ್ಕೆ ನಮಸ್ಕಾರ ಮಾಡಿದರೆ ನೀವು ಬದುಕ್ತೀರಿ, ಇಲ್ಲ ಅಂತೇಳಿದರೆ ಆ ಹಾವಿಗೆ ಒಳಗಡೆ ನೀವು ಹಾಕಲ್ಪಡ್ತೀರಿ. ಆದರೆ ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಭಾಳ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ನಿರ್ಧಾರ ಅಂತ ಹೇಳಿದ್ರೆ, ನಿನ್ನ ವಿಗ್ರಹಕ್ಕೆ ನಾವು ನಮಸ್ಕಾರ ಮಾಡೋದಿಲ್ಲ ರಾಜನೇ, ನಿನ್ನ ವಿಗ್ರಹವನ್ನು ನಾವು ನಮಸ್ಕರಿಸೋದಿಲ್ಲ. ಈ ಒಂದು ಮಾತನ್ನು ಕೇಳಿದ ತಕ್ಷಣ ರಾಜನು ಕೋಪೋದ್ರೇಕನಾಗಿ ಉಗ್ರ ಕೋಪದಿಂದ ಅವರನ್ನು ಆವಿಗೆ ಒಳಗಡೆ ಹಾಕಲಿಕ್ಕೆ ಅವನು ಅಪ್ಪಣೆ ಕೊಡ್ತಾನೆ. ಏನಾಗುತ್ತೆ ನೋಡ್ರಿ, ಯಾವಾಗ ಈ ಮೂವರನ್ನು ಆ ಸೈನಿಕರು ಬಂದು ಆ ಉರಿಯುವಂಥ ಬೆಂಕಿಯೊಳಗಡೆ, ಆವಿಗೆ ಒಳಗಡೆ ಹಾಕ್ತಾರೆ, ನಮ್ಮ ಸತ್ಯವೇದದಲ್ಲಿ 3ನೇ ಅಧ್ಯಾಯ 28ನೇ ವಚನ, ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 28ನೇ ವಚನ ನಾವು ಜಾಗರೂಕತೆಯಿಂದ ಓದೋಣ. ಆಗ ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಆಮೆನ್. ಈ ರಾಜನು ಒಬ್ಬ ಅನ್ಯ ರಾಜ, ವಿಗ್ರಹವನ್ನು ನಿಲ್ಲಿಸಿದಂಥ ರಾಜ, ಆ ವಿಗ್ರಹಕ್ಕೆ ಅಡ್ಡ ಬೀಳಿ ಎಂಬುದಾಗಿ ರಾಜಾಜ್ಞೆಯನ್ನು, ಅಪ್ಪಣೆಯನ್ನು
ಕೊಟ್ಟಂಥ ರಾಜ ಇಲ್ಲಿ ಹೇಳ್ತಾ ಇದ್ದಾನೆ, ಅವ್ರ ಬೆಂಕಿಯಲ್ಲಿ ಹಾಕಲ್ಪಟ್ಟ ನಂತರ ಅವರಿಗೆ ಯಾವ ಹಾನಿಯೂ ಆಗಲಿಲ್ಲ. ದೇವರು ತಾನೇ ಸ್ವತಃ ಆ ಭಕ್ತರನ್ನು, ತನ್ನ ಮಕ್ಕಳನ್ನು ಆ ಬೆಂಕಿಯ ಮಧ್ಯದಲ್ಲಿ ಕಾಪಾಡುವಂಥದ್ದನ್ನು ತನ್ನ ಕಣ್ಣಿಂದ ನೋಡ್ತಾನೆ. ನೋಡಿದಂಥ ಈ ನೆಬೂಕದ್ನೆಚ್ಚರ್ ರಾಜ ಹೇಳುವಂಥ ಮಾತು ಏನು ಮಾಡ್ತಾನಂತೆ, ದೇವರು ತನ್ನ ದೂತನನ್ನು ಕಳುಹಿಸಿ ತನ್ನ ಮೇಲೆ ಭರವಸೆ ಇಟ್ಟಂಥ ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬ ಅನ್ಯ ರಾಜನ ಬಾಯಲ್ಲಿ ದೇವರಿಗೆ ಸ್ತೋತ್ರವನ್ನು ಹೇಳಿಸುವಂಥ ಒಂದು ಪಾತ್ರ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ನಿರ್ವಹಿಸ್ತಾರೆ ಪ್ರಿಯರೇ. ನೋಡ್ರಿ, ಕೀರ್ತನೆಗಾರನ ಆ ಒಂದು 34ನೇ ಕೀರ್ತನೆಯನ್ನು ಓದಿದಂತೆ ದೇವರು ತನ್ನ ಭಕ್ತರನ್ನು, ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ತನ್ನ ದೂತರ ದಂಡಿಳಿಸಿ ಕಾಪಾಡ್ತಾನೆ ಅನ್ನುವಂಥ ಒಂದು ವಾಕ್ಯ ಇಲ್ಲಿ ಸತ್ಯ ಆಗ್ತಾ ಇದೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ದೇವರಲ್ಲಿ ನಾವು ಭಯಭಕ್ತಿಯನ್ನು ಹೊಂದಿರತಕ್ಕಂಥದ್ದು, ದೇವರ ಮೇಲೆ ನಿರೀಕ್ಷೆ ಇಟ್ಟು ನಂಬಿಕೆ ಇಟ್ಟು ಜೀವಿಸುವಂಥದ್ದು. ಒಂದು ವೇಳೆ ಮರಣಕ್ಕೆ ನಾವು ಪಾತ್ರರಾದಂಥ ಸಂದರ್ಭದಲ್ಲಿಯೂ, ನಮ್ಮ ಕಣ್ಣು ಮುಂದೆ ಮರಣವೇ ಇದ್ದಾಗ್ಯೂ ಸಹ ನಾವು ದೇವರನ್ನು ಆತುಕೊಂಡು ಜೀವಿಸುವಂಥದ್ದು ಎಷ್ಟು ಪ್ರಾಮುಖ್ಯ, ದೇವರಲ್ಲಿ ಭಯಭಕ್ತಿಯನ್ನು ನಾವು ತೋರಿಸುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ಈ ಘಟನೆಯ ಮುಖಾಂತರ ನಾವು ಕಲಿಬೋದು ಪ್ರಿಯರೇ. ಇವತ್ತು ದೇವರ ಮಕ್ಕಳಾದಂಥ ನಾವು ಈ ಅಂತ್ಯಕಾಲದಲ್ಲಿ ಜೀವಿಸುವಾಗ ಭಾಳಷ್ಟು ಕಷ್ಟಗಳನ್ನ, ಶೋಧನೆ, ಸವಾಲುಗಳನ್ನ ಎದುರಿಸಬೇಕಾಗ್ತದೆ. ಅನೇಕ ವಿಧವಾದಂಥ ಸೈತಾನ್ನ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರ್ತದೆ. ಅಷ್ಟಕ್ಕೆ ನಾವು ಸಾಕಷ್ಟು ಬಾರಿ ಕುಗ್ಗೋಗ್ತೇವೆ, ನಂಬಿಕೆಯನ್ನು ಕಳ್ಕೊಳ್ತೇವೆ. ಕೆಲವೊಂದು ಸಾರಿ ದೇವರನ್ನು ಬಿಟ್ಟು ಹಿಂದೆ ಹೋಗುವಂಥ ಪರಿಸ್ಥಿತಿಗಳು ಸಹ ಅನೇಕರ ಜೀವಿತದಲ್ಲಿ ಆಗ್ತಾ ಇದೆ ಪ್ರಿಯರೇ. ಆದರೆ ಒಂದು ಮಾತನ್ನು ಚೆನ್ನಾಗಿ ನೆನಪಲ್ಲಿಟ್ಕೊಳ್ರಿ, ದೇವರ ಮೇಲೆ ನಂಬಿಕೆ ಇಡುವಂಥ ಆ ನಂಬಿಕೆ ಎಂದೂ ಸಹ ವ್ಯರ್ಥ ಆಗೋದಿಲ್ಲ. ನಾವು ಇವತ್ತು ಇಟ್ಟಂಥ ನಂಬಿಕೆ ಈ ಸಮಯಕ್ಕೆ ನಮಗೆ ಕಷ್ಟವಾಗ್ಬೋದು, ಆದರೆ ಮುಂದೊಂದು ದಿವಸ ಆ ನಂಬಿಕೆ ಭಾಳ ಶ್ರೇಷ್ಠವಾದಂಥ ಪ್ರತಿಫಲವನ್ನು ಕೊಡ್ತದೆ ಪ್ರಿಯರೇ. ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ದೇವರ ಮೇಲೆ ನಂಬಿಕೆ ಇಟ್ಟರು, ಆ ಕ್ಷಣಕ್ಕೆ ಅವರು ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಆದರೆ ಮುಂದೆ ಇವರ ಜೀವಿತವನ್ನು ನೋಡ್ತೇವೆ. ಇದೇ 3ನೇ ಅಧ್ಯಾಯ 30ನೇ ವಚನ, ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ನೋಡ್ರಿ, ಮೊದಲನೇದಾಗಿ ಅವರು ನನ್ನ ವಿಗ್ರಹಕ್ಕೆ ಅಡ್ಡ ಬೀಳಲಿಲ್ಲ ಅಂತ ಹೇಳಿದರೆ ಅವ್ರನ್ನ ಬೆಂಕಿಗೆ ಹಾಕಿ ಎಂಬುದಾಗಿ ಹೇಳಿದಂಥ ರಾಜ ಈಗ ಹೇಳ್ತಾ ಇದ್ದಾನೆ, ಈ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು ಎಂಬ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ದೇವರ ಮೇಲೆ ಇಡುವಂಥ ನಂಬಿಕೆ, ದೇವರ ಮೇಲೆ ಇಡುವಂಥ ಭರವಸೆ, ದೇವರ ಮೇಲೆ ಹೊಂದಿರುವಂಥ ಭಕ್ತಿ ಎಂದೂ ಸಹ ವ್ಯರ್ಥವಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣಕ್ಕೆ, ಆ ಸಂದರ್ಭಕ್ಕೆ ನಮಗೆ ಅದು ಕಷ್ಟ ಅಂತ ಅನ್ನಿಸ್ಬೋದು, ಆ ಸಂದರ್ಭಕ್ಕೆ ನಮಗೆ ಅದು ನಾವು ಹಾದು ಹೋಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಪ್ರಯಾಸ ಪಡ್ತಾ ಇದ್ದೀವಿ, ತೊಂದರೆ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ. ಆದರೆ ಒಂದಲ್ಲ ಒಂದು ದಿವಸ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ರಿ, ನಮ್ಮ ಕಷ್ಟಕ್ಕೆ, ನಮ್ಮ ಪ್ರಯಾಸಕ್ಕೆ, ನಮ್ಮ ಹಿಂಸೆಗೆ, ನಮ್ಮ ನೋವಿಗೆ ದೇವರು ಭಾಳ ಶ್ರೇಷ್ಠವಾದಂಥ ಪ್ರತಿಫಲವನ್ನು ಸ್ವಾಮಿ ಕೊಡ್ತಾನೆ ಪ್ರಿಯರೇ. ಇದು ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಜೀವಿತದಲ್ಲಿ ನಡೆದಂಥ ಒಂದು ನಿಜ ಘಟನೆ. ನಾವು ಮತ್ತೆ ಕೀರ್ತನೆಗಳು 34ನೇ ಅಧ್ಯಾಯಕ್ಕೆ ನಾವು ಬರೋಣ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಯೆಹೋವನು 34ನೇ ಅಧ್ಯಾಯ 7ನೇ ವಚನ, ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರನ್ನು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಇವತ್ತು ಯಾರು ದೇವರನ್ನು ಆಶ್ರಯಿಸ್ಕೊಳ್ತಾರೆ, ಯಾರಿಗೆ ದೇವರೇ ಆಶ್ರಯ ದುರ್ಗವಾಗಿದ್ದಾನೆ, ಅವರು ಎಷ್ಟೋ ಧನ್ಯರು. ದೇ ಆರ್ ಬ್ಲೆಸ್ಡ್ ಅಂತ ಹೇಳ್ತದೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ನಿಜವಾಗಿಯೂ ಇಂಥ ಒಂದು ಸರ್ವಶಕ್ತನಾದ ದೇವರನ್ನು ನಾವು ಆಶ್ರಯಿಸ್ಕೊಂಡಿದ್ದೇವೆ. ಯಾಕೆ ನಾವು ಭಯಪಡಬೇಕು? ಯಾಕೆ ನಾವು ಕಳವಳಗೊಳ್ಳಬೇಕು? ಯಾಕೆ ನಾವು ಕುಗ್ಗೋಗ್ಬೇಕು? ಯಾಕೆ ನಾವು ನಂಬಿಕೆಯನ್ನು ಕಳ್ಕೊಳ್ಬೇಕು? ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ದೇವರು ನಮ್ಗೆ ಆಶ್ರಯವಾಗಿದ್ದಾನೆ. ಆತನ ಮೇಲೆ ಭಯಭಕ್ತಿ ಇಟ್ಟಿರುವಂಥ ನಮ್ಮೆಲ್ಲರನ್ನು ದೇವರು ಭಾಳ ಅದ್ಭುತವಾಗಿ ನಡೆಸ್ತಾನೆ ಪ್ರಿಯ. ಸತ್ಯವೇದದಲ್ಲಿ ಇನ್ನೊಂದು ಘಟನೆಯನ್ನು ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1 ಮತ್ತು 2ನೇ ವಚನ ನಾವು ಓದಿಕೊಳ್ಳೋಣ. ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕೊತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನೂ ಸಹ ಇಡಿಸಿದನು. ಇಲ್ಲಿ ಅರಸನಾದಂಥ ಹೆರೋದನು ದೇವ ಜನರಾದಂಥ ಪೇತ್ರ ಹಾಗೂ ಯಾಕೋಬ ಹಾಗೂ ಯೋಹಾನರ ಜೀವಿತದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಆತನು ಉಂಟು ಮಾಡ್ತಾ ಇದ್ದ. ಅದರಲ್ಲೂ ಬಹಳ ಮುಖ್ಯವಾಗಿ ಯೋಹಾನನ ಅಣ್ಣನಾದಂಥ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸ್ತಾ ಇದ್ದಾನೆ.
ಯೇಸುಸ್ವಾಮಿಯ ಶಿಷ್ಯರಾದಂಥ ಇವರು ಯೇಸುಸ್ವಾಮಿಯ ಜೊತೆಯಲ್ಲಿ 3 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿದಂಥ ಈ ಶಿಷ್ಯರುಗಳು ಯೇಸುಸ್ವಾಮಿ ಪರಲೋಕಕ್ಕೇರಿ ಹೋದ ನಂತರ ಸುವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಲೋಕದ ಕಟ್ಟ ಕಡೆಯವರೆಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗ್ಬೇಕಂತ ಒಂದು ದೊಡ್ಡ ಜವಾಬ್ದಾರಿ ಇವರ ಹೆಗಲ ಮೇಲಿದೆ. ಇಂಥ ಸಂದರ್ಭದಲ್ಲಿ ಈ ಹೆರೋದ ಇವರ ಜೀವಿತದಲ್ಲಿ ಒಂದು ದೊಡ್ಡ ಸವಾಲಾಗಿ ಇವ್ರ ಮುಂದೆ ಬರ್ತಾ ಇದೆ. ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸ್ತಾ ಇದ್ದಾನೆ. ಪೇತ್ರನನ್ನು ಹಿಡಿಸಿ ಆತನ ಸೆರೆ ಮನೆಗೆ ಹಾಕ್ತಾನೆ. 5ನೇ ವಚನದಲ್ಲಿ ನಾವು ನೋಡ್ತೇವೆ, ಪೇತ್ರನು ಸೆರೆ ಮನೆಯ ಕಾವಲಿನಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ಹಿಂದಿನ ದಿನ ರಾತ್ರಿಯಲ್ಲಿ ಪೇತ್ರನು 2 ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ 2 ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು. ಇಲ್ಲೇನಾಗ್ತಾ ಇದೆ, ಪೇತ್ರ ಸೆರೆಮನೆಯಲ್ಲಿದ್ದಾನೆ, ಸರಪಣಿಗಳಲ್ಲಿ ಆತನನ್ನು ಕಟ್ಟಿದ್ದಾರೆ. ಆದರೆ ಆತನ ಸೆರೆಮನೆಯಲ್ಲಿರುವಾಗ ಸಭೆ ಏನಾಗ್ತಾ ಇದೆ, ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪೇತ್ರನಿದ್ದಾನೆ. ಈಗಾಗಲೇ ತನ್ನ ಸಹೋದರನಾದಂಥ ಯಾಕೋಬನ ಹತ್ಯೆ ಆಗಿದೆ. ಈತನಿಗೆ ಭಯ ಆಗಿರ್ಬೋದು, ಒಂದು ವೇಳೆ ದಿಗಿಲಾಗಿರ್ಬೋದು, ತನ್ನ ಪ್ರಾಣ ಹೋಗ್ಬಹುದೇನೋ, ಒಂದು ವೇಳೆ ಆ ಹೆರೋದ ಅರಸ ನನ್ನನ್ನು ಸಹ ಕೊಂದಾಕ್ಬಹುದೇನೋ ಅನ್ನುವಂಥ ಚಿಂತೆಯಲ್ಲಿ ಅವನು ಇರ್ಬೋದು. ಆದರೆ ಆ ಸೆರೆಮನೆಯಲ್ಲಿ ಅವನು ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ನೋಡ್ರಿ, 7ನೇ ವಚನ ತುಂಬ ಚೆನ್ನಾಗಿದೆ. ಫಕ್ಕನೆ ಕರ್ತನ ದೂತನು ಪೇತ್ರನ ಎದುರಿಗೆ ನಿಂತನು. ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು. ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ತಟ್ಟನೆ ಹೇಳು ಅಂದನು. ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು. ಆ ದೂತನು ಅವನಿಗೆ, ನಡು ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೋ ಎಂದು ಹೇಳಲು ಅವನು ಹಾಗೆ ಮಾಡಿದನು. ನಿನ್ನ ಮೇಲಂಗಿಯನ್ನು ಹಾಕಿಕೊಂಡು ನನ್ನ ಹಿಂದೆ ಬಾ ಅಂದನು. ಅವನು ಹೊರಗೆ ಬಂದು ಆ ದೂತನ ಹಿಂದೇ ಹೋಗುತ್ತಾ ದೂತನ ಮೂಲಕವಾಗಿ ನಡೆದ ಸಂಗತಿ ನಿಜವಾದದೆಂದು ತಿಳಿಯದೆ ತಾನು ನೋಡಿದ್ದು ಕನಸು ಎಂದು ನೆನೆಸಿದನು. ಕೂಡಲೇ ಆ ದೂತನು ಅವನನ್ನು ಬಿಟ್ಟು ಹೋದನು. ಆಗ ಪೇತ್ರನು ಎಚ್ಚರವಾಗಿ ಕರ್ತನು ತನ್ನ ದೂತನನ್ನು ಕಳುಹಿಸಿ ಹೆರೋದನ ಕೈಯಿಂದಲೂ ಯಹೂದ್ಯ ಜನರು ನನಗೆ ಮಾಡಬೇಕೆಂದಿದ್ದ ಕೇಡಿನಿಂದಲೂ ನನ್ನನ್ನು ಬಿಡಿಸಿದನೆಂದು ನನಗೀಗ ನಿಜವಾಗಿ ತಿಳಿದು ಬಂದಿದೆ ಅಂದುಕೊಂಡನು. ನೋಡ್ರಿ, ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರು ತನ್ನ ದೂತನನ್ನು ಕಳುಹಿಸಿ ಈ ಪೇತ್ರನ ರಕ್ಷಣೆ ಮಾಡುವಂಥದ್ದು ನೋಡ್ತೇವೆ. ಈ ಪೇತ್ರನು ಸೆರೆಮನೆಯಲ್ಲಿ ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಅವನು ಬಂಧನದಲ್ಲಿದ್ದಾನೆ. ಆದರೆ ಕರ್ತನು ತನ್ನ ದೂತನನ್ನು ಕಳುಹಿಸಿ ಆ ಸರಪಣಿಗಳು ಬಿಚ್ಚಲ್ಪಟ್ಟು ಆತನನ್ನು ತನ್ನ ಹಿಂದೆ ಕರ್ಕೊಂಡೋಗಿ ಆ ಸೆರೆಮನೆಯಿಂದ ರಕ್ಷಣೆ ಮಾಡುವಂಥದ್ದು ನೋಡ್ತೇವೆ. ನೋಡ್ರಿ, ಭಕ್ತನಾದಂಥ ದಾವೀದನು 34ನೇ ಕೀರ್ತನೆಯಲ್ಲಿ ಹೇಳುವಂಥ ಮಾತು, ಯೆಹೋವನು ತನ್ನ ಭಯಭಕ್ತಿ ಉಳ್ಳಂಥವ್ರನ್ನ ಯಾವ ರೀತಿ ನಡೆಸ್ತಾನೆ, ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದಂತೆ ಇಲ್ಲೂ ಸಹ ದೇವರು ಯಾವ ರೀತಿಯಾಗಿ ಆ ಪೇತ್ರನ ಜೀವಿತದಲ್ಲಿ ಅದ್ಭುತ ಮಾಡಿದ್ನು. ಮತ್ತೊಂದು ವಚನ 33ನೇ ಅಧ್ಯಾಯ 18ನೇ ವಚನ, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನು ನಿರೀಕ್ಷಿಸುವವರನ್ನು ಲಕ್ಷಿಸುತ್ತಾನೆ. ಇವತ್ತು ದೇವರಲ್ಲಿ ಭಯಭಕ್ತಿಯನ್ನು ಹೊಂದಿರುವಂಥದ್ದು ಎಷ್ಟು ಪ್ರಾಮುಖ್ಯ. ಈ ಅಂತ್ಯಕಾಲದಲ್ಲಿ ಬೇರೆ ಜನರು ಹಂಗಿದ್ದಾರೆ, ಅವ್ರು ಹಿಂಗಿದ್ದಾರೆ, ಇದು ಬೇಡ. ಯಾರ ಜೀವಿತ ಹೇಗಾದರೂ ಇರಲಿ, ಆದರೆ ನಾವು ದೇವರ ಮಕ್ಕಳಾಗಿ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರಾಗಿ ಆತನು ಹೇಳಿದಂಥ ಮಾತುಗಳನ್ನ ವಾಕ್ಯಗಳನ್ನ ಅನುಸರಿಸಿ ಜೀವಿಸುವುದಾದರೆ ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರ ಜೀವಿತದಲ್ಲಿ ಮಾಡದಂತೆ, ಪೇತ್ರನ ಜೀವಿತದಲ್ಲಿ ಮಾಡದಂತೆ ನಮ್ಮ ಜೀವಿತದಲ್ಲಿ ಸಹ ದೇವರು ಅದ್ಭುತವನ್ನು ಮಾಡ್ತಾನೆ. ಆತನ ದೂತರನ್ನ ದಂಡಿಳಿಸಿ ದೇವರು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.